ಎಲ್ಲರಿಗೂ ನಮಸ್ಕಾರ. ಬರುವಂತ ಬೆಳಗಾವಿ ಲೋಕಸಭೆ ಚುನಾವಣೆಯ ಪ್ರಚಾರಾರ್ಥವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಕುರ್ನಾಲ್ ಹೆಬ್ಬಾಳ್ಕರ್ ಪ್ರಚಾರ ಸಭೆಯಲ್ಲಿ ಉಪಸ್ಥಿತಿರುವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಆತ್ಮೀಯರು ಉತ್ತರ ಶಾಸಕರಾದ ರಾಜು ಶೇಟ್ ಅವರೇ, MLCಗಳು ಆತ್ಮೀಯರಾದ ಚಂದ್ರರಾಜ್ ಹಟ್ಟಿಹೊಳೆ ಅವರೇ, ಹಿರಿಯರು ಮಾಜಿ ಸಚಿವರಾದ AB ಪಾಟೀಲ್ ಅವರೇ, ಶಶಿಕಾಂತ್ ನಾಯ್ಕ ಅವರೇ, ಅಧ್ಯಕ್ಷರಾದ ನಾವಲ್ಗಟ್ಟಿ ಅವರು ಮತ್ತು ಲಕ್ಷ್ಮಣರಾವ್ ಸಿಂಗ್ಳೆ ಅವರು, ಕಾಕಾಸಾಬ್ ಪಾಟೀಲ್ ಅವರು, ಯುವರಾಜ್ ಕದಂ ಅವರು, ಕಿರಣ್ ಸಾಮ್ನರ್ ಅವರು, ವೀರೇಶ್ ಅವರು, ಸುನೀಲ್ ಹನುಮನ್ ಅವರು, ಪ್ರದೀಪ್ MG ಅವರು, ನಮ್ಮ ಕಾರ್ಪೊರೇಟರ್ಗಳಾದ ಧೋನಿ ಅವರು, ಎಲ್ಲ ಅವರ ಸಹೋದ್ಯೋಗಿಗಳು, CB ಪಾಟೀಲ್ ಅವರು, ಬೈರ್ಗೌಡ್ ಅವರು, ಸುಧೀರ್ ಗಡ್ಡಿ ಇರ್ಬೋದು, ಚೋಲೆ ಇರ್ಬೋದು, ಮಲ್ಲೇಶ್ ಅವರು, ಎಲ್ಲ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರೇ, ವಿಶೇಷವಾಗಿ ಕೆಳಗಡೆ ಇರುವಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತೆ, ಮಾಧ್ಯಮದ ಮಿತ್ರರೇ, ಮೇ 7ಕ್ಕೆ ಬೆಳಗಾವಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಕುರ್ನಾಲ್ ಅವರು ಮತ್ತು ಚಿಕ್ಕೋಡಿಯಿಂದ ಪ್ರಿಯಾಂಕ ಅವ್ರನ್ನ ಗೆಲ್ಲಿಸ್ಬೇಕಂತ ಸನ್ಮಾನ್ಯ ಸಿದ್ದರಾಮಯ್ಯವರು, ಅಧ್ಯಕ್ಷರಾದ DK ಶಿವಕುಮಾರ್ ಅವರು ನಮ್ಮ ಮುಖಂಡರಿಗೆ ಬಹಳ ಸ್ಪಷ್ಟವಾದ ಆದೇಶವನ್ನು ಸೂಚನೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಜವಾಬ್ದಾರಿ ಅವ್ರನ್ನ ಆಯ್ಕೆ ಮಾಡಿ ತರುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಿದ್ದಾರೆ. ಆ ಜವಾಬ್ದಾರಿ ನಮ್ಮದಷ್ಟೇ ಆಗಲ್ಲ. ಕೆಳಮಟ್ಟದಲ್ಲಿ ಚುನಾವಣೆ ಮಾಡುವ ತಾವು ನಮ್ಮ ಪಕ್ಷದ 50 ವರ್ಷಗಳ ಕೇಂದ್ರದಲ್ಲಿ ಸಾಧನೆ ಇರಬಹುದು, ಸುಮಾರು 50 ವರ್ಷ ಅಷ್ಟೇ ರಾಜ್ಯದಲ್ಲಿ ನಮ್ಮ ಸರ್ಕಾರ ಸಾಧನೆ ಮಾಡಿದೆ, ಅಭಿವೃದ್ಧಿ ಮಾಡಿದೆ, ಜನರನ್ನ ಮೇಲೆತ್ತುವಂತ ಕೆಲಸವನ್ನು ಮಾಡಿದೆ. ಇದನ್ನೆಲ್ಲ ಮನೆ ಮನೆಗೆ ಹೇಳುವಂತ ಕೆಲಸ ನಿಮ್ಮಿಂದಾದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಗ್ಯಾರಂಟಿ ಕಾರ್ಯಕ್ರಮ ಇದೆ. ಆ ಗ್ಯಾರಂಟಿಯನ್ನ ಮನೆ ಮನೆಗೆ ಹೋಗಿ ತಲುಪಿಸಬೇಕು. ಅದರಿಂದ ಏನ್ ಲಾಭ ಆಗಿದೆ, ಏನ್ ಲಾಭ ಆಗ್ತಾ ಇದೆ, ಸರ್ಕಾರ ಕೊಟ್ಟಿರುವಂತ ಉದ್ದೇಶ ನೀವೆಲ್ಲ ತಿಳಿಸುವಂತ ಪ್ರಯತ್ನ ಮಾಡಬೇಕು. ಈಗ ಯಾವಾಗ ತಾವು ಮಾಡಿದ್ರೆ ಯಾವಾಗ ಗೆಲ್ಲಕ್ಕೆ ನಮಗೆ ಬಹಳ ಸುಲಭ ಆಗ್ತದೆ. ಅದಕ್ಕಾಗಿ ತಾವೆಲ್ಲರ ಮಾಡ್ತೀರಿ ಅಂತ ನಿಮ್ಮ ಮೇಲೆ ಭರವಸೆ ಇದೆ, ನಂಬಿಕೆ ಇದೆ. ಸೊ ರಾಜು ಶೇಟ್ ಅವ್ರ ನೇತೃತ್ವದಲ್ಲಿ ನೀವೆಲ್ಲ ಕೆಲಸ ನಾಳಿಂದ ಪ್ರಾರಂಭ ಮಾಡಬೇಕು. ಹಿಂದೆ ಸಿದ್ದರಾಮಯ್ಯ 13 ಇದ್ದಂತ ಕಾಮಗಾರಿಗಳಿರ್ಬೋದು, 23ರಲ್ಲಿ ಅವರು ಘೋಷಣೆ ಮಾಡುವಂತ ಹಲವಾರು ಜನಪರ ಕಾರ್ಯಕ್ರಮವನ್ನ ನಮ್ಮ ಮತದಾರರಿಗೆ ತಿಳಿಸುವಂತ ಕೆಲಸ ಮಾಡ್ತಾರೆ ಅಂತ ನಾನು ಕೂಡ ನಿಮ್ಮ ಮೇಲೆ ಅಪಾರ ಭರವಸೆ ಇಟ್ಟಿದ್ದೇನೆ. ಜೊತೆಗೆ 10 ವರ್ಷಗಳ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಕೂಡ ನೀವು ಹೇಳಬೇಕಾಗ್ತದೆ. ಅವರು ಹಿಂದೆ 13ರಲ್ಲಿ ಮಾಡುವಂತ ಭಾಷಣಗಳನ್ನ ಒಂದ್ಸಾರಿ ನೀವು ತೆಗೆದು ನೋಡ್ಬೇಕು. ಅವ್ರು ಏನೇನು ಹೇಳಿದ್ರು ಈ ದೇಶಕ್ಕೆ ಕೊಡ್ತೀವಿ ಅಂತ, ಅದರಲ್ಲಿ ಯಾವ್ದಾರು ಒಂದೇ ಕೊಟ್ಟಿದ್ರೆ ಅವ್ರಿಗೆ ನಾವು ಶುಭಾಶಯ ಕೊಡೋ ಒಂದೇ ಒಂದು, ಬಾಳೆನಲ್ಲ, ಒಂದೇ ಒಂದು. 19ರಲ್ಲಿ ಕೂಡ ಅವ್ರ ಭಾಷಣ ನೋಡಿರಿ, ದೇಶಕ್ಕೆ ಏನ್ ಕೊಡ್ತೀವಿ ಅಂತ ಹೇಳಿದ್ರು ಅವರು. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಬುಲೆಟ್ ಟ್ರೈನ್ ಬಗ್ಗೆ ಹೇಳಿದ್ರು, 15 ಲಕ್ಷ ರೂಪಾಯಿ ಹೇಳಿದ್ರು.
ಸ್ವಿಸ್ ಬ್ಯಾಂಕಿನ ಎಲ್ಲ ಕಪ್ಪು ಹಣವನ್ನು ತರ್ತಿ ನಿಮಗೆಲ್ಲ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಸುಮಾರು ಭಾಷಣ ಇದೆ, ಒಂದಲ್ಲ ಎರಡಲ್ಲ. ಪ್ಲಾಸ್ಟಿಕ್ ಸರ್ಜರಿ 1,000 ವರ್ಷದಿಂದ ಅಂತ ಹೇಳಿದ್ರು ಅವರು. ಪ್ಲಾಸ್ಟಿಕ್ ಸರ್ಜರಿ 1,000 ವರ್ಷದಿಂದ ನಾವು ಮಾಡಿದ್ವಿ ಅಂತ ಹೇಳಿದ್ರು ಅವ್ರ ಭಾಷೆನಲ್ಲಿ. ಹೇಳಿರ್ಬೇಕು ನೀವೆಲ್ಲ. ಅದು ಪ್ಲಾಸ್ಟಿಕ್ ಸರ್ಜರಿ ಬಂದದ ಈಗ ಒಂದು 50 ವರ್ಷದಿಂದ ಬಂತ, 50 ವರ್ಷದಿಂದ. ಪುಷ್ಪಕ್ ವಿಮಾನ ಬಗ್ಗೆ ಹೇಳಿದ್ರು ಅವರು. ವಿಮಾನ ಬಂದ್ರೆ ರೈಟ್ ಸೋದರಿಂದ 100 ವರ್ಷ ಆದ ವಿಮಾನ ಬಂದ. ಪುಷ್ಪಕ್ ಬಗ್ಗೆ ಹೇಳಿದ್ರು ಅವ್ರ. ಆದ್ರೆ ಎಲ್ಲ ಗಾಳಿ ಒಳಗೆ ಹೊಟ್ಟೆ, ಗಾಳಿಯಲ್ಲಿ ಗುಂಡತ್ತಿ ಗಾಳಿಯಲ್ಲೇ ಹೊಟ್ಟೆ ಇಲ್ಲ, ನೆಲದ ಮ್ಯಾಗ ಗ್ರೌಂಡ್ ಲೆವೆಲ್ ಏನೂ ಇಲ್ಲ. ಈಗೂ ಕೂಡ ಭಾಷಣ ಕೇಳಿ ಅವರು, ಇವತ್ತಿನ ಭಾಷಣ ಕೂಡ ಕೇಳಿ. ನಿಮ್ಮ ಪರವಾಗಿ, ರೈತರ ಪರವಾಗಿ, ಜನರ ಪರವಾಗಿ, ಮಹಿಳೆಯರ ಪರವಾಗಿ, SC STಗಳ ಪರವಾಗಿ ಏನಾದ್ರು ಒಂದೇ ಒಂದು ಭಾಷಣ ಮಾಡಿದ್ರೆ ಕೇಳಿ, ಹುಡುಕ್ಬೇಕಾಗಿದ್ದು. ಮತ್ತೆ ಕೆಲಸ ಮಾಡೋರ ಬೇಕು, ಬರೀ ಹಂಗೆ ಪುಷ್ಪತ್ತಿ ಮಾಡೋರ್ಬೇಕಂತ ಇವತ್ತು ನಾವೆಲ್ಲ ಚರ್ಚೆ ಮಾಡೋದು ಬಹಳ ಅವಶ್ಯಕತೆ ಇದೆ. ನೀರಾವರಿ ಯೋಜನೆ ಮಾಡಿದೀವಿ, ಕೃಷಿ ಹೊಂಡ ಮಾಡಿದೀವಿ, ಡ್ಯಾಮ್ಗಳನ್ನ ಕಟ್ಟಿದ್ದಾರೆ ನೆಹರು ಅವ್ರ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ. ನಾವಿದ್ದಾಗ ಇಸ್ರೋ ಕಟ್ಟಿದಾರ, HMT ಕಟ್ಟಿದಾರ, BEL, BHL, ಸುಮಾರು ಸಂಸ್ಥೆಗಳನ್ನು ಕಟ್ಟಿದಾರ, ಯೂನಿವರ್ಸಿಟಿಗಳನ್ನು ಕಟ್ಟಿದಾರ, IIT ಇದೆ. ಆದ್ರಿಂದಲೇ ಇವತ್ತು ಭಾರತ ವಿದೇಶದಲ್ಲಿ ವಿಶ್ವಗುರು ಆಗಿದೆ. ಕಾಂಗ್ರೆಸ್ ಮಾಡಿದ ಸಾಧನೆಯಿಂದ ಇವತ್ತು ವಿಶ್ವಗುರು ಆಗಿದೆ. ಸೊ ಎಲ್ಲ ಇವತ್ತು ನೀವು ಗಮನಿಸಬೇಕಾಗಿದೆ. ಇದನ್ನೆಲ್ಲ ನೀವು ಮತ್ತವ್ರಿಗೆ ಹೇಳಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರ ಬಂದ್ರೆ ಜನಪರ ಕಾರ್ಯಕ್ರಮ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮತದಾರನ್ನ ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರ ಇದ್ದಾಗ ಮಾಡುವಂಥ ಸಾಧನೆಗಳನ್ನ, ವಿಶೇಷವಾಗಿ ಗ್ಯಾರಂಟಿಗಳನ್ನ, ಮಹಿಳೆಯರಿಗೆ ಉಚಿತ ಬಸ್ ಇರ್ಬೋದು, 2,000 ರೂಪಾಯಿ ಇರ್ಬೋದು, ವಿದ್ಯುತ್ ಉಚಿತವಾಗಿರ್ಬೋದು, ಹಲವಾರು ನಿಮ್ಮ ಏಳಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಉಚಿತ ಆದ್ರೆ ಪುಕ್ಕಟೆ ಅರ್ಥಂದ್ರೆ ನಿಮಗೆ ಆರ್ಥಿಕವಾಗಿ ಸ್ವಾವಲಂಬನಾಗಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಸಾಲ ತೀರಿಸಿ, ಆ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಮನೆ ಕಟ್ಟಿ ಒಳ್ಳೆಯದಂತ ದುಡ್ಡು ಕೊಡ್ತಾ ಇದೀವಿ. ಸೊ ಒಂದು ಕಡೆ ಸೇವಿಂಗ್ ಮಾಡಿ, ಒಂದು ಕಡೆ ಅದನ್ನ ಇನ್ವೆಸ್ಟ್ ಮಾಡಿ, ಆ ರೀತಿಯಲ್ಲಿ ಗ್ಯಾರಂಟಿ ಇದು. ಅಪಪ್ರಚಾರ ಕೂಡ ಆಯ್ತು. ಅದು ಎಷ್ಟು ದುಡ್ಡು ಕೊಡ್ಲಿಕ್ಕೆ ಆಗೋಲ್ಲ ಕಾಂಗ್ರೆಸ್ ಸರ್ಕಾರಕ್ಕಂತ, ಆದ್ರೂ ಸಿದ್ದರಾಮಯ್ಯ ಅವರಿಂದ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಈಗಲೇ 6 ತಿಂಗಳಿಂದ ಸ್ಕೀಮ್ಗಳು ಜಾರಿಯಲ್ಲಿ ಇದೆ. ಅದಕ್ಕಾಗಿ ಮೃಣಾಲ್ ಅವರು ಭವಿಷ್ಯತ್ತಿನ ನಾಯಕ, ಅವ್ರಿಗಿನ್ನ ಬಹಳ ವಯಸ್ಸಿದೆ. ಅವರೊಂದು ಪಕ್ಷಕ್ಕೆ ಅಸೆಟ್ ಆಗ್ತಾರೆ, ಆಸ್ತಿ ಆಗ್ತಾರೆ. ಅವ್ರ ನೇತೃತ್ವದಲ್ಲಿ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾಮಗಾರಿಗಳನ್ನು ತರಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಅವ್ರಿಗೆ ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಕೂಡ ನಾನು ಮಾಡ್ತಾ ಇದ್ದೇನೆ. ಅವ್ರಿಗೆ ಬಹಳಷ್ಟು ಅವ್ರಿಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇತ್ತು, ಇಂಡಸ್ಟ್ರಿ ಮಾಡಬಹುದಿತ್ತು, ಫಾರಿನ್ ಆಗಿರ್ಬೋದಿತ್ತು. ಆ ಆ್ಯಂಗಲ್ ನೋಡ್ಬೇಕು ನೀವು. ಅವ್ರು ತಮ್ಮ ಜೀವನ ತ್ಯಾಗ ಮಾಡಿ ಇಲ್ಲಿ ಬಂದಿದ್ದಾರೆ. ಅವ್ರು ಎಲ್ಲೆಲ್ಲಿ ಹೋಗ್ಬೇಕು ಅವಶ್ಯಕತೆ ಇರಕ್ಕಿಲ್ಲ, ಇಲ್ಲಿ MP ಆಗ್ಬೇಕಂತ. ಅವ್ರದೇ ಮಾಡ್ಲಿಕ್ಕೆ ಸಾಕಷ್ಟು ಇದೆ. ಅವ್ರು ಪ್ರಿಯಾಂಕನ್ ಕೂಡ ಹಾಗೆ, ನಾವಾಗಿ ಅವ್ರನ್ನ ಜಬರ್ದಸ್ತಿ ಹಿಡ್ಕೊಂಡ್ ಬಂದಿದ್ದೀವಿ. ಇಲ್ಲಿ ನಮ್ಮ ಪಕ್ಷಕ್ಕೋಸ್ಕರ, ನಮ್ಮ ಕಾರ್ಯಕರ್ತರಿಗೋಸ್ಕರ ಅವ್ರನ್ನ ತಂದಿದ್ದೀವಿ. ಇಲ್ಲಿ ಒಳ್ಳೆ ಎಜುಕೇಟೆಡ್ ಇದಾರ ಇಬ್ರು. ಎಲ್ಲೋ ಫಾರಿನ್ ಆಗಿರೋ ನೌಕರಿ ಮಾಡ್ಬೋದಿತ್ತು ಅವ್ರು ಆರಾಮಾಗಿ. ಆದ್ರೂ ಕೂಡ ಇವತ್ತು ಮತದಾರರು ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಒಳ್ಳೊಳ್ಳೆ ಗಾಡಿ ಒಳಗೆ ಅಡ್ಡಾಡಬಹುದಿತ್ತು ಅವರು. ಈಗ ಒಂದ್ಸಾರಿ MP ಆಗಿಬಿಟ್ರೆ ನಿಮ್ ಜೊತೆ ಇರಬೇಕಾಗ್ತದೆ, ನಿಮ್ ಜೊತೆ ಎಲ್ಲ ಜೊತೆ ಭಾಗಿಯಾಗಬೇಕಾಗ್ತದೆ. ಅವರು ನಿಮ್ಮ ಸಮಸ್ಯೆಗಳಿಗೆ ಬಿಸಿಲು ಮಳೆ ಲೆಕ್ಕಕ್ಕೆ ಸ್ಪಂದನೆ ಮಾಡಬೇಕಾಯ್ತು. ಅದು ಬಹಳ ಮುಖ್ಯ.
ಯಾರು ಹೇಳ್ಬೋದು, ಸಣ್ಣವ್ರಿದಾರ ದೊಡ್ಡವರಾಗಾರ, ಮತ್ತೆ ನಂಗೆ ಏನು ಒಮ್ಮೆ ಚಿಕ್ಕವರನ್ನೇ ದೊಡ್ಡವರಾಗಾರ. ಒಟ್ಟು ಬಾಲ್ಯಾವಸ್ಥೆ 15, 20, 25, 30 ಆದಾಗೆ ಎಲ್ಲ ಕಲಿಲಿಕ್ಕೆ ಅವಕಾಶಗಳಾಗ್ತಾವ. ಒಂದೇ ಸಾರಿ ಕಲಿಲಿಕ್ಕೆ ಆಗೋಲ್ಲ. ಈಗ ಅಷ್ಟಾರ ಭಾಷಣ ಮಾಡ್ತಾರ. ನಾವು ಬಂದಾಗಿಷ್ಟು ಓದ್ಕೊಂಡ್ ಭಾಷಣ ಮಾಡ್ತಿದ್ವಿ. ನಾವು ರಾಜಕೀಯ ಪ್ರಾರಂಭ ಆದಾಗ ಅಷ್ಟಾರ ಭಾಷಣ ಮಾಡುವಂತ ಸ್ಟೇಜ್ ಕರೆಜ್ ಇದೆ ಅವ್ರಿಗೆ. ಅದಕ್ಕಾಗಿ ಯಾರು ಇದು ಬಹಳ ಚಿಕ್ಕವರು ಅಂತೇಳಿ ಇದು ಈ ಉತ್ತರ ಕೊಡ್ಬೇಕಾಯ್ತು. ನೀವು ಅವರ ಭವಿಷ್ಯವನ್ನ ತ್ಯಾಗ ಮಾಡಿ ಇಲ್ಲಿ ಬಂದಾರ. ಅವ್ರು ನಾವು ಗೆಲ್ಸ್ಲಿಕ್ಕೆ ಅವ್ರನ್ನ ಹಿಡ್ಕೊಂಡ್ ಬಂದಿದ್ವಿ ಇಲ್ಲಿ. ಅದಕ್ಕಾಗಿ ಬಹಳ ಜನ ಹೇಳಿದ್ರು ಕೂಡ ಅವ್ರು ನಮ್ಮ ಪರವಾಗಿ ಕೆಲಸ ಮಾಡ್ತಾರ. ಜನ ಅವ್ರು ಒಪ್ಪಿದಾರ. ಸರ್ವೇದಲ್ಲಿ ಅವ್ರ ಹೆಸರು ಬಂದಿದೆ. ನಾವೇನ್ ನಿಲ್ಸು ಅಂತ ಹೇಳಿಲ್ಲ. ಸರ್ವೇದಲ್ಲಿ ಹೆಸರು ಬರೋದ್ರಿಂದ ನಮ್ಗೆ ಒತ್ತಾಯ ಮಾಡಿದಾರ, ಇಬ್ಬರು ಹೆಸರು ಬರೋದ್ರಿಂದ. ಸೊ ನಿಮ್ ಕೆಲಸ ಪಾತ್ರ ಬಹಳ ಮುಖ್ಯ. ಇದು MLA ತರ ಎಲ್ಲರೂ ಎಲ್ಲ ಕಡೆ ಬರ್ಲಿಕ್ಕೆ ಆಗೋಲ್ಲ. ಅಲ್ಲಿ ಬರೀ ಇಲ್ಲಿ ಬರೀ, ಇಲ್ಲೊಂದು ಸಂಗತಿ, ಅಲ್ಲೊಂದು 4 ಮಂದಿ ಕೂಡ್ಯಾರ, ಇಲ್ಲೊಂದು 4 ಮಂದಿ ಕೂಡ್ಯಾರ ಅಂತ ಎಲ್ಲರೂ ಹೇಳಿದ್ ನೀವು. ಇದು ಮಾಡ್ಲಿಕ್ಕೆ ಆಗೋಲ್ಲ. ಇದೆಲ್ಲ ಮಾಡಬೇಕಾದ ಕರ್ತವ್ಯ ನಿಮ್ಮದು. ಅವ್ರ ಬಗ್ಗೆ ಹೇಳೋದಾಗ್ಲಿ, ಪಕ್ಷದ ಸಿದ್ಧಾಂತ ಹೇಳೋದಾಗ್ಲಿ, ಕಾಂಗ್ರೆಸ್ನ ಅಭಿವೃದ್ಧಿ ಹೇಳೋ ಜವಾಬ್ದಾರಿ ನಿಮ್ದು. ಅವ್ರು ಬಾಳಾರ ಇನ್ನೊಂದ್ ಕಡೆ ಬರ್ಬೋದು. ಜಿಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗ್ತಿದ್ದವ್ರು. ಜಿಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ ಬರ್ತಾರ ಅಭ್ಯರ್ಥಿಗಳು. ಮಿಕ್ಕಿದೆಲ್ಲ ನಾವು ಮಾಡಬೇಕಾಗಿದೆ, ನೀವು ಕಾರ್ಯಕರ್ತರು ಮಾಡಬೇಕಾಗಿದೆ, ಸ್ಥಳೀಯ ಶಾಸಕರು ಮಾಡಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಬಹಳ ಅವಶ್ಯಕತೆ ಇದೆ. ಈ ದೇಶದ ರಾಜಕಾರಣಿಗೆ ವಿರೋಧ ಪಕ್ಷ ಬಹಳ ಅವಶ್ಯಕತೆ ಇದೆ, ಇರಲೇಬೇಕು. ಇವತ್ತೆಲ್ಲ ವಿರೋಧ ಪಕ್ಷವನ್ನ ಮುಗಿಸುವಂತ ಪ್ರಯತ್ನ ನಡೀತಾ ಇದೆ. ವಿರೋಧಿ ಪಕ್ಷ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಆದ್ರೂ ಕೂಡ ಜನರ ಮುಂದೆ ಯಾವುದೇ ಅಧಿಕಾರ ಶಾಶ್ವತ ಅಲ್ಲ. ಜನರು ಮನಸ್ಸು ಮಾಡಿದ್ರೆ ಒಂದು 100 ವರ್ಷ ಇತಿಹಾಸದಲ್ಲಿ ಬಹಳ ಜನರು ಸೋಲಿಸಿದಾರೆ, ಬಹಳ ಜನರು ಗೆಲ್ಲಿಸಿದಂತ ಉದಾಹರಣೆನ ದೇಶದಲ್ಲಿ ನೋಡಿದ್ವಿ, ವಿದೇಶಗಳಲ್ಲಿ ಕೂಡ ನೋಡಿದ್ವಿ. ನಾವು ಎಲ್ಲ ನಮ್ದೇ ಅಂತ ಹೇಳಿದ್ರೆ ಬಹಳ ತಪ್ಪದು. ಎಲ್ಲ ನಮ್ದೇ ನಡೀತಿದ್ದೆ. ಅದು ಎಲ್ಲ ಸಂದರ್ಭದಲ್ಲಿ ನಡೆಸ್ಲಿಕ್ಕೆ ಆಗೋಲ್ಲ. ತಾವು ಆಶೀರ್ವಾದ, ಮೃಣಾಲಿಗೆ, ಪ್ರಿಯಾಂಕಾ ಜಾರಕಿಹೊಳಿಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ಸೇವೆ ಮಾಡ್ಲಿಕ್ಕೆ ಅವ್ರು ಈಗಾಗಲೇ ಫೀಲ್ಡ್ ನಲ್ಲಿ ಇದಾರ. ಪ್ರಿಯಾಂಕಾ ಜಾರಕಿಹೊಳಿ ಫೀಲ್ಡ್ ನಲ್ಲಿ ಇದಾರೆ, ಸೋಷಿಯಲ್ ವರ್ಕ್ ಮಾಡ್ತಿದಾರೆ. ಮೃಣಾಲ್ ಕೂಡ 4 ವರ್ಷದಿಂದ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡ್ತಿದಾರೆ. ಏನು ಹೊಸವಾಗಿ ಏನಲ್ಲ, ರಾಜಕೀಯ ಹೊಸವಾಗಿರಬಹುದು. ಸಮಾಜ ಸೇವೆ, ನಿಮ್ಮ ಸಮಸ್ಯೆ ಮಾಡ್ಲಿಕ್ಕೆ ಹೊಸದಲ್ಲ. ಅದು ಆಲ್ರೆಡಿ ಫೀಲ್ಡ್ 4-5 ವರ್ಷದ ಕೆಲಸ ಮಾಡ್ತಿದಾರೆ. ನಾವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀವಿ, ಪ್ರವಾಹ ಬಂದಾಗ ಕೆಲಸ ಮಾಡಿದ್ವಿ, ಸಾರ್ವಜನಿಕ ಸಮಸ್ಯೆ ಬಂದಾಗ ಅವ್ರಿಗೆ ಈಗಾಗಲೇ ಕೆಲಸ ಮಾಡಿದ್ರು. ಹೊಸದೇನಲ್ಲ, ರಾಜಕೀಯ ಹೊಸದು ಇರಬಹುದು. ಅದಕ್ಕಾಗಿ ಯಾರು ಕೂಡ ಅವರ ಅನ್ಯತಾ ಭಾವಿಸದೆ ಭವಿಷ್ಯತ್ತಿನ ಅವರು ನಾಯಕರಾಗ್ತಾರ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಗೆಲ್ಲುವುದು ಅನಿವಾರ್ಯ ಇದೆ. ತಾವೆಲ್ಲ ಖಂಡಿತವಾಗಿ ಆಶೀರ್ವಾದ ಮಾಡಿ, ಮತ್ತೆ ಬೇರೆ ಬೇರೆ ಸಭೆ ಆದಾಗ ಅಲ್ಲಿ ಬರ್ತೀವಿ. ಸಾಧ್ಯ ಆದಷ್ಟು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಕಾಂಗ್ರೆಸ್ನ ಗುರುತ ಹಸ್ತಕ್ಕೆ ತಾವೆಲ್ಲ ಆಶೀರ್ವಾದ ಮಾಡುವ ಮೂಲಕ ಮತ್ತೊಮ್ಮೆ ಸಾಮಾಜಿಕ ನ್ಯಾಯದ ಪರವಾಗಿ ತಾವು ನಿಲ್ಲಬೇಕಂತ ಕಾಂಗ್ರೆಸ್ ಪಕ್ಷದ ಪರವಾಗಿ, ಹೆಬ್ಬಾಳಕರ ಪರವಾಗಿ ವಿನಂತಿಯನ್ನು ಮಾಡ್ತಾ, ರಾಜೇಶ್ ಶೇಟ್ ನೇತೃತ್ವದಲ್ಲಿ ಉತ್ತರದಲ್ಲಿ ತಾವು ಕೆಲಸ ಮಾಡಿ, ಏನು ನಮ್ಮ MLAಗಳಿದಾರ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತೀವಿ. ಗೆಲ್ಲೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ಮರಳಲ್ಲಿ ತಮ್ಮ MP ಆಗೋದ್ರಲ್ಲಿ ಯಾವ ಸಂದೇಶ ಇಲ್ಲ. ಸಂದೇಶ ಇಟ್ಟುಕೊಳ್ಳಕ್ಕೆ ಹೋಗ್ಬೇಡ ನೀವು. ಯಾಕಂದ್ರೆ ಈಗಾಗಲೇ ನಮ್ಮ ಎದುರಾಳಿಯಲ್ಲಿ ಅವ್ರ ಮನೆಗೆ ಅವರೇ ಬೆಂಕಿ ಹಚ್ಚಿದಾರೆ, ನಾವೇನು ಹಚ್ಚಿಲ್ಲ. ಅವರೇ ಹೊರಗಡೆ. ನಮ್ಮ ಎದುರಾಳಿ ಅಂಗಣದಲ್ಲಿ ಅವರೇ ಬೆಂಕಿ ಹಚ್ಚಿ ಅವರೇ ಒಳಗಾಡತಾರ. ಕೂಗಾಟ, ಚೀರಾಟ ಮಾಡತಾರ.
ಅದನ್ನ ನಂಬಿಸೋಳಗೆ ನಮ್ಮ ಎಲೆಕ್ಷನ್ ಮುಗಿದು ಹೋಗಿರ್ತೈತೆ. ಅದಕ್ಕಾಗಿ ನೀವು ಇಲೆಕ್ಷನ್ ಕಡೆ ಗಮನ ಕೊಡಿ, ನಮ್ಮ ಅಭಿವೃದ್ಧಿ ಪರವಾಗಿ ಪ್ರಚಾರ ಮಾಡಿ. ನಮ್ಮ ಗ್ಯಾರಂಟಿ ಇರ್ಬೋದು, ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಆಡಳಿತ ಇರ್ಬೋದು, ಅದನ್ನ ಹೇಳುವಂತ ಪ್ರಯತ್ನ ಮಾಡಿ. ಅತಿ ಚಿಕ್ಕ ವಯಸ್ಸಿನ ಇಬ್ಬರನ್ನ ಪಾರ್ಲಿಮೆಂಟ್ ಕಳಿಸುವಂತ ಶ್ರೇಷ್ಠ ಚಿಕ್ಕೋಡಿ ಬೆಳಗಾವಿಗೆ ಬರ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.